ಮಂಡ್ಯ ಅಂದರೆ ಇಂಡಿಯಾ. ಮಂಡ್ಯ ಅಂದರೆ ಇಂಡಿಯಾ ಎಲ್ರಿಗೂ ಗೊತ್ತಿದೆ. ಓಕೆ, ಯಾಕೆಂದರೆ ಮಂಡ್ಯದ ಬಗ್ಗೆ ಯಾಕೆ ಕರ್ನಾಟಕದ ಬಗ್ಗೆ ಅಂದರೆ ಅತಿ ಹೆಚ್ಚು ಕನ್ನಡ ಮಾತಾಡೋರು ಮಂಡ್ಯದಲ್ಲಿ. ಇಂಥ ಸಕ್ಕರೆ ನಾಡಿನಲ್ಲಿ ನುಡಿ ಜಾತ್ರೆ ಕಲರವ ಶುರುವಾಗಿದೆ. 3 ದಿನಗಳ ಕನ್ನಡ ಹಬ್ಬಕ್ಕೆ ರಾಜ್ಯದ ಹಲವೆಡೆಯಿಂದ ಕನ್ನಡ ಅಭಿಮಾನಿಗಳು ಲಗ್ಗೆ ಇಟ್ಟಿದ್ದಾರೆ. ನಿಜವಾಗ್ಲೂ ನಮಗೆ ಈ ಸಿ ಟಿ ರವಿ ವಿಚಾರ ಎಲ್ಲ ಇಲ್ಲದೇ ಇದ್ದಿದ್ರೆ ಇದು ಬಹಳ ದೊಡ್ಡ ಸುದ್ದಿ. ನಮ್ಮನ್ನು ಟೀಕೆ ಮಾಡ್ತಾರೆ ನಿಜ, ಆದರೆ ನಾವು ಕೊಡದೇ ಇರೋ ತಪ್ಪಾಗತ್ತೆ. ಬನ್ನಿ ಏನಾಯಿತು ಮಂಡ್ಯದಲ್ಲಿ ನೋಡೋಣ. ಸಕ್ಕರೆ ನಾಡಲ್ಲಿ 3 ದಶಕಗಳ ಬಳಿಕ ಅಕ್ಷರ ಜಾತ್ರೆ. 87ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಚಾಲನೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇಂದು ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ಇಂದು ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡೋ ಮೊದಲು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗೋರು ಚೆನ್ನಬಸಪ್ಪರನ್ನ ಅದ್ಧೂರಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ವೇಳೆ ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ತಮಟೆ, ನಂದಿ ಧ್ವಜ ಕುಣಿತ, ನಗಾರಿ, ಸ್ತಬ್ಧ ಚಿತ್ರಗಳು ಹಾಗೂ ಪೊಲೀಸ್ ಬ್ಯಾಂಡ್ ಸೇರಿದಂತೆ 100ಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ತಂದವು. ಬಳಿಕ 87ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಸಿದ್ದರಾಮಯ್ಯ ದೀಪ ಬೆಳಗಿಸೋದ್ರ ಮೂಲಕ ಚಾಲನೆ ನೀಡಿದ್ರು. ಈ ವೇಳೆ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀ, ಗೋರು ಚೆನ್ನಬಸಪ್ಪ, ಸಚಿವ ಚಲುವರಾಯಸ್ವಾಮಿ, ಮಹದೇವಪ್ಪ ಸೇರಿ ಹಲವರು ಭಾಗಿಯಾಗಿದ್ರು. ಸಮ್ಮೇಳನಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿಎಂ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಆಡಳಿತದಲ್ಲಿ ಕನ್ನಡ ಬಳಕೆಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅನ್ಯ ಭಾಷಿಕರೊಂದಿಗೆ ಅವರದೇ ಭಾಷೆಯಲ್ಲಿ ಮಾತನಾಡುವುದನ್ನು ಬಿಡಿ, ಅವರಿಗೆ ಕನ್ನಡ ಕಲಿಸಿ, ಕನ್ನಡ ಉಳಿಸಿ ಬೆಳೆಸಬೇಕಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಕನ್ನಡದ ಸವಾಲುಗಳು ಬಹುಮುಖಿಯಾಗಿದ್ದು, ಇವೆಲ್ಲವನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ತಂದು ಕನ್ನಡದ ಮೊದಲ ಪ್ರಾಶಸ್ತ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಸಮ್ಮೇಳನಾಧ್ಯಕ್ಷರಾದ ಗೋರು ಚೆನ್ನಬಸಪ್ಪ ಮಾತನಾಡಿ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮವೇ ಕಡ್ಡಾಯವಾಗಬೇಕು ಅಂತ ಹೇಳಿದ್ರು. 21 ಹಕ್ಕೊತ್ತಾಯವನ್ನ ಕೂಡ ಮಂಡನೆ ಮಾಡಿದ್ರು. ಪ್ರಾಥಮಿಕ ಹಂತದ ಶಿಕ್ಷಣದಿಂದ ಉನ್ನತ ಮಟ್ಟದ ಶಿಕ್ಷಣದವರೆಗೆ, ಗ್ರಾಮಾಂತರ ಪ್ರದೇಶದಿಂದ ಪ್ರಗತಿ ಹೊಂದಿದ ನಗರದವರೆಗೆ ಯಾವುದು ಮಾಧ್ಯಮ ಭಾಷೆ ಆಗಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ನಾವು ಒಂದು ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವುದು ಬಹಳ ವ್ಯಸನ ಅಂತ ಅನಿಸ್ತದೆ. 3 ದಿನಗಳ ಕಾಲ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೀತಿದ್ದು, ಇಡೀ ಮಂಡ್ಯವೇ ಕನ್ನಡಮಯವಾಗಿರೋದಂತೂ ಸತ್ಯ. ದಿವಿತ್ ಹಾಗೂ ಜಗದೀಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಆ ಒಂದು ಏನು ಸಾರೋಟ್ನಲ್ಲಿ ಹೋಗಿ ಅದೆಲ್ಲ ಭಾಳ ಚಂದ ರೀ. ಅದನ್ನೆಲ್ಲ ಲೈವ್ ಕೊಡಬೇಕಾಗಿತ್ತು ನಾವು. ಏನೆಲ್ಲ ಮಾಡಲಿಕ್ಕಾಗತ್ತೆ ಅದನ್ನೆಲ್ಲ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಹೌ ಕನ್ನಡ ಸಾಹಿತ್ಯ ಸಮ್ಮೇಳನ ಮಿಸ್ ಆಯಿತು ನಮಗೆ ಈ ಬಾರಿ ಸ್ವಲ್ಪ, ಯಾಕಂದರೆ ಈ ಒಂದು ಕಾರಣದಿಂದಾಗಿ. ಪರವಾಗಿಲ್ಲ, ಮುಂದಿನ ವರ್ಷ ಆದರೂ ಭಾಳ ಅದ್ದೂರಿಯಾಗಿ ಟಿ ವಿಯಲ್ಲೂ ಕೂಡ ತೋರಿಸೋಣ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮಂಡ್ಯ ಅಂದರೆ ಇಂಡಿಯಾ. ಮಂಡ್ಯ ಅಂದರೆ ಇಂಡಿಯಾ ಎಲ್ರಿಗೂ ಗೊತ್ತಿದೆ. ಓಕೆ, ಯಾಕೆಂದರೆ ಮಂಡ್ಯದ ಬಗ್ಗೆ ಯಾಕೆ ಕರ್ನಾಟಕದ ಬಗ್ಗೆ ಅಂದರೆ ಅತಿ ಹೆಚ್ಚು ಕನ್ನಡ ಮಾತಾಡೋರು ಮಂಡ್ಯದಲ್ಲಿ. ಇಂಥ ಸಕ್ಕರೆ ನಾಡಿನಲ್ಲಿ ನುಡಿ ಜಾತ್ರೆ ಕಲರವ ಶುರುವಾಗಿದೆ. 3 ದಿನಗಳ ಕನ್ನಡ ಹಬ್ಬಕ್ಕೆ ರಾಜ್ಯದ ಹಲವೆಡೆಯಿಂದ ಕನ್ನಡ ಅಭಿಮಾನಿಗಳು ಲಗ್ಗೆ ಇಟ್ಟಿದ್ದಾರೆ. ನಿಜವಾಗ್ಲೂ ನಮಗೆ ಈ ಸಿ ಟಿ ರವಿ ವಿಚಾರ ಎಲ್ಲ ಇಲ್ಲದೇ ಇದ್ದಿದ್ರೆ ಇದು ಬಹಳ ದೊಡ್ಡ ಸುದ್ದಿ. ನಮ್ಮನ್ನು ಟೀಕೆ ಮಾಡ್ತಾರೆ ನಿಜ, ಆದರೆ ನಾವು ಕೊಡದೇ ಇರೋ ತಪ್ಪಾಗತ್ತೆ. ಬನ್ನಿ ಏನಾಯಿತು ಮಂಡ್ಯದಲ್ಲಿ ನೋಡೋಣ. ಸಕ್ಕರೆ ನಾಡಲ್ಲಿ 3 ದಶಕಗಳ ಬಳಿಕ ಅಕ್ಷರ ಜಾತ್ರೆ. 87ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಚಾಲನೆ. ಸಕ್ಕರೆ
ತಮಿಳುನಾಡು ಮಂಡ್ಯದಲ್ಲಿ ಇಂದು ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ಇಂದು ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡೋ ಮೊದಲು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗೋರು ಚೆನ್ನಬಸಪ್ಪರನ್ನ ಅದ್ಧೂರಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ವೇಳೆ ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ತಮಟೆ, ನಂದಿ ಧ್ವಜ ಕುಣಿತ, ನಗಾರಿ, ಸ್ತಬ್ಧ ಚಿತ್ರಗಳು ಹಾಗೂ ಪೊಲೀಸ್ ಬ್ಯಾಂಡ್ ಸೇರಿದಂತೆ 100ಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ತಂದವು. ಬಳಿಕ 87ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಸಿದ್ದರಾಮಯ್ಯ ದೀಪ ಬೆಳಗಿಸೋದ್ರ ಮೂಲಕ ಚಾಲನೆ ನೀಡಿದ್ರು. ಈ ವೇಳೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀ, ಗೋರು ಚೆನ್ನಬಸಪ್ಪ, ಸಚಿವ ಚಲುವರಾಯಸ್ವಾಮಿ, ಮಹದೇವಪ್ಪ ಸೇರಿ ಹಲವರು ಭಾಗಿಯಾಗಿದ್ರು. ಸಮ್ಮೇಳನಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿಎಂ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಆಡಳಿತದಲ್ಲಿ ಕನ್ನಡ ಬಳಕೆಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅನ್ಯ ಭಾಷಿಕರೊಂದಿಗೆ ಅವರದೇ ಭಾಷೆಯಲ್ಲಿ ಮಾತನಾಡುವುದನ್ನು ಬಿಡಿ, ಅವರಿಗೆ ಕನ್ನಡ ಕಲಿಸಿ, ಕನ್ನಡ ಉಳಿಸಿ ಬೆಳೆಸಬೇಕಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಕನ್ನಡದ ಸವಾಲುಗಳು ಬಹುಮುಖಿಯಾಗಿದ್ದು, ಇವೆಲ್ಲವನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ತಂದು ಕನ್ನಡದ ಮೊದಲ ಪ್ರಾಶಸ್ತ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಸಮ್ಮೇಳನಾಧ್ಯಕ್ಷರಾದ ಗೋರು ಚೆನ್ನಬಸಪ್ಪ ಮಾತನಾಡಿ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮವೇ ಕಡ್ಡಾಯವಾಗಬೇಕು ಅಂತ ಹೇಳಿದ್ರು. 21 ಹಕ್ಕೊತ್ತಾಯವನ್ನ ಕೂಡ ಮಂಡನೆ ಮಾಡಿದ್ರು. ಪ್ರಾಥಮಿಕ ಹಂತದ ಶಿಕ್ಷಣದಿಂದ ಉನ್ನತ ಮಟ್ಟದ ಶಿಕ್ಷಣದವರೆಗೆ, ಗ್ರಾಮಾಂತರ ಪ್ರದೇಶದಿಂದ ಪ್ರಗತಿ ಹೊಂದಿದ ನಗರದವರೆಗೆ ಯಾವುದು ಮಾಧ್ಯಮ ಭಾಷೆ ಆಗಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ನಾವು ಒಂದು ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವುದು ಬಹಳ ವ್ಯಸನ ಅಂತ ಅನಿಸ್ತದೆ. 3 ದಿನಗಳ ಕಾಲ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೀತಿದ್ದು, ಇಡೀ ಮಂಡ್ಯವೇ ಕನ್ನಡಮಯವಾಗಿರೋದಂತೂ ಸತ್ಯ. ದಿವಿತ್ ಹಾಗೂ ಜಗದೀಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಆ ಒಂದು ಏನು ಸಾರೋಟ್ನಲ್ಲಿ ಹೋಗಿ ಅದೆಲ್ಲ ಭಾಳ ಚಂದ ರೀ. ಅದನ್ನೆಲ್ಲ ಲೈವ್ ಕೊಡಬೇಕಾಗಿತ್ತು ನಾವು. ಏನೆಲ್ಲ ಮಾಡಲಿಕ್ಕಾಗತ್ತೆ ಅದನ್ನೆಲ್ಲ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಹೌ ಕನ್ನಡ ಸಾಹಿತ್ಯ ಸಮ್ಮೇಳನ ಮಿಸ್ ಆಯಿತು ನಮಗೆ ಈ ಬಾರಿ ಸ್ವಲ್ಪ, ಯಾಕಂದರೆ ಈ ಒಂದು ಕಾರಣದಿಂದಾಗಿ. ಪರವಾಗಿಲ್ಲ, ಮುಂದಿನ ವರ್ಷ ಆದರೂ ಭಾಳ ಅದ್ದೂರಿಯಾಗಿ ಟಿವಿಯಲ್ಲಿ ಕೂಡ ತೋರಿಸೋಣ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ ಅಂತ ಅಂದ್ಬಿಟ್ಟು ನಾವು ಅವರ ಆಟಕ್ಕೆ ತಕ್ಕಂಗೆ ನಾವು ಕುಣಿಬಾರ್ದು, ಜನಗಳು ಸೆಟೆದು ನಿಲ್ಲಬೇಕು ಅಷ್ಟೇ.